ಎಸ್ ಗುರುಜಿ, ಇವತ್ತು ಕಾಳಸರ್ಪ ದೋಷದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ವಿ. ಸೊ ಮೊದಲನೇದಾಗಿ ಸಾಕಷ್ಟು ಜನಕ್ಕೆ ಕೇಳಿದ್ದೇವೆ ಕಾಳಸರ್ಪ ದೋಷ ಇದೆ, ಏನೂ ಆಗಲ್ಲ ಲೈಫಲ್ಲಿ, ಮದುವೆ ಆಗಲ್ಲ, ಹಣಕಾಸಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಪರಿಹಾರ ಅಂತ ತುಂಬ ಓಡಾಡ್ತಾ ಇರ್ತಾರೆ. ಏನು ಹಾಗೆ ಅಂದರೆ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಹೇಳ್ತಾ ಹೋಗೋದಾದ್ರೆ, ಈ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಳಸರ್ಪ ಅನ್ನೋದು ಒಂದು ಪಾಯಿಂಟ್ ಹೇಗೆ ಬರುತ್ತೆ ಅಂತ ಫಸ್ಟು ಅರ್ಥ ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಹುಟ್ಟಿರೋ ಟೈಮಲ್ಲಿ ಈ 9 ಗ್ರಹಗಳಲ್ಲಿ 7 ಗ್ರಹಗಳು ಈ ರಾಹು ಕೇತು ಆ್ಯಕ್ಸಿಸ್ ಅಂತ ನಾವೇನು ಕರಿತೀವಿ, ರಾಹು ಎಲ್ಲಿರುತ್ತೋ ಅಲ್ಲಿಂದ 7ನೇ ಮೇಲೆ ಕೇತು ಇರುತ್ತೆ. ಈ ರಾಹು ಕೇತುವಿನ ಒಂದು ಲೈನ್ ಮಾಡಿದ್ರೆ ಒಂದು ಬಲಗಡೆ ಸೈಡು ಗ್ರಹಗಳು ಬರುತ್ತೋ ಅಥವಾ ಎಡಗಡೆ ಸೈಡು, ಒಂದು ಕುಂಡಲಿ ಎಲ್ಲರಿಗೂ ಗೊತ್ತಿರುತ್ತೆ, 12 ಮನೆಗಳಿರ್ತಕ್ಕಂಥದ್ದು. ಆ 12 ಮನೆಗಳಲ್ಲಿ ರಾಹು ಕೇತುನ ನಾವು ಯಾವುದಾದ್ರು ಪೊಸಿಷನಲ್ಲಿ ಹಾಕ್ಕೊಂಡ್ರೆ ಅದನ್ನು ಜಸ್ಟ್ ಒಂದು ಕುಂಡಲಿನ ನೋಡಿದ್ರೆ ಹೇಳ್ಬೋದು ಇದು ಕಾಳಸರ್ಪ ದೋಷ ಇದೆಯಾ ಅಥವಾ ಕಾಳಸರ್ಪ ಯೋಗ ಇದೆಯಾ ಅಂತಲೂ ಬರುತ್ತೆ. ನೋಡಿ, ಯೋಗದ ಬಗ್ಗೆ ಜಾಸ್ತಿ ಮಾತಾಡೋಲ್ಲ, ಬಟ್ ದೋಷದ ಬಗ್ಗೆ ಮಾತಾಡೋದು ವಾಡಿಕೆಯಲ್ಲಿದೆ. ಈ ಕಾಂಬಿನೇಷನಲ್ಲಿ ಬರ್ತಕ್ಕಂಥ ರಾಹುಕೇತು ಎಡಗಡೆ ಎಲ್ಲ ಗ್ರಹಗಳು ಬಂದರೆ ಎಲ್ಲನೂ ಲಗ್ನನ ಇಲ್ಲಿ ಲೆಕ್ಕ ತಗೊಳ್ಳೋದಿಲ್ಲ, ಗ್ರಹಗಳ ಒಂದು ಕೂಟ. ಹಾಗೆ ರಾಹುಕೇತು ಬಲಗಡೆ ಎಲ್ಲ ಗ್ರಹಗಳು ಕಾಣಿಸ್ತಾ ಇದೆ, ಒಂದು ಕಡೆ ಎಲ್ಲ ಫುಲ್ ಇದೆ, ಈ ಕಡೆ ಫುಲ್ ಇದೆ, ಒಂಥರ ಎಲ್ಲರನ್ನೂ ಕಬಳಿಸ್ಕೊಳ್ದಂಗೆ, ಎಲ್ಲರನ್ನೂ ಒಂದು 2 ಗ್ರಹಗಳು ಮುತ್ತಾಕ್ದಂಗೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಕಾಳಸರ್ಪ ದೋಷ ಅಂತ ಕರೀತಾರೆ. ವೆರಿ ಸಿಂಪಲ್. ಯಾರ ಕುಂಡಲಿ ನೀವು ನೋಡಿದ್ರೂ ಕೂಡ ನೀವು ಭಾಳ ಸುಲಭವಾಗಿ ಹೇಳ್ಬೋದು ಇದು ಕಾಳಸರ್ಪ ಇದೆಯಾ ಇಲ್ವಾ ಅಂತ. ರಾಹುಕೇತುವುದಲ್ಲಿ ಎಲ್ಲ. ಆದರೆ ಇದರಲ್ಲಿ ಇನ್ನೂ ಸ್ವಲ್ಪ ಡೀಪ್ ಸ್ಟಡಿಗೆ ನಾವು ಹೋಗ್ಬಿಟ್ಟು ಕಾಳಸರ್ಪ ಇದೆಯೋ ಇಲ್ವೋ ಅಂತ ನಾವು ಜಾತಕದಲ್ಲಿ ವಿಶ್ಲೇಷಣೆ ಮಾಡಬೇಕಾದ್ರೆ ರಾಹು ಇರ್ತಕ್ಕಂಥ ಸ್ಥಾನದಲ್ಲಿ ಮತ್ತು ಕೇತು ಇರ್ತಕ್ಕಂಥ ಸ್ಥಾನದಲ್ಲಿ ಕೂಡ ಗ್ರಹ ಇದ್ದರೆ ರಾಹುವಿಂದ ಮುಂದೆ ಇದ್ದಾಗ ಅಥವಾ ಕೇತುವಿಂದ ಮುಂದೆ ಇದ್ದಾಗ ಅದು ಕಾಳಸರ್ಪ ಆಗುತ್ತೆ. ರಾಹುವಿನ ಹಿಂದೆ ಮತ್ತು ಕೇತುವಿನ ಹಿಂದೆ ಬಂದಾಗ ಅಲ್ಲಿ ಕಾಳಸರ್ಪ ಬರೋದಿಲ್ಲ. ಇದು ಪಾಯಿಂಟ್ 1.